ಖಂಡಿಸ್ತೇನೋ ಇಲ್ವಾ? ಇವತ್ತೊಂದು ಮುಖ ನೋಡಿದರೆ ರಾಹು ಸಾಕಿದ ಹಾಗುಂಟು. ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಸ್ವಾಮಿ, ನಮಗೆ ಇಂಥದ್ದೊಂದು ಉಂಟು ಸಮಸ್ಯೆ ಅಂತ ಹೇಳಿದ್ರೆ ನಾನು ಸ್ಪಂದಿಸೋದಿಲ್ಲ. ಇದು ಇಷ್ಟು ಮಂದಿಗಳು ನಿಮ್ಮ ಮುಖವನ್ನು ನೋಡುವಾಗ ಏನು ಅರ್ಥ ಮಾಡ್ತಾರೆ ಗೊತ್ತುಂಟು? ಊಹು ಗಂಧರ್ವ ಮನೆಗೇನು ಪ್ರಯೋಜನ ಇಲ್ಲ ಅವ ಅಂತ. ಬಾಕಿದವ್ರು ಎಣಿಸಲಿಕ್ಕಿಲ್ವ? ಹೌದಲ್ವಾ? ಏನು ಕಡಿಮೆ ಆಗಿದೆ ನಿಮಗೆ? ನೀವೇ ಮಾತನಾಡುವುದ? ನಾವು ಮಾತನಾಡೋದಕ್ಕೆ ಬೇಕಾಗಿ ಬಂದವರು. ಈಗ ನಾನು ಮಾತಾಡುದು, ನಿಮಗೆ ಅವಕಾಶ ಉಂಟು. ಏನು ಅದು ಮಾಡಬಾರ್ದು ಅಂತ ಇವು ಬಂದುದನ್ನೆಲ್ಲ ಅದನ್ನು ಕಸಿತೀರ ನೀವು. ಒಬ್ಬರಲ್ಲ ಇಬ್ಬರಲ್ಲ, ನಿಮ್ಮ ಮೇಳವೇ ಮುಂದೆ ಬಂದಿದೆ. ಎಲ್ಲರೂ ನತವದನರಾಗಿದ್ದೀರಿ. ಮುಖದಲ್ಲಿ ನಗು ಇಲ್ಲ. ಏನು ನಗು ನನಗೆ ತೋರಿಸಬಾರದು ಅಂತಲ್ಲ? ಅಲ್ಲ, ನಗದೇ ಇರುವುದಕ್ಕೆ ಏನಾದರೂ ಬಲವಾದ ಕಾರಣ ಉಂಟೆ? ನಾನು ತಿಳಿದು ಯಾವ ತಪ್ಪು ಮಾಡಿಲ್ಲ, ನಿಮಗೆ ತಪ್ಪಾಗಿ ನಡ್ಕೊಂಡಿಲ್ಲ. ಒಂದು ನಿಮ್ಮ ಜಾತಿ ಸ್ವಭಾವ ಯಾವ ಕಾಲಕ್ಕೂ ಬಿಟ್ಟು ಹೋಗುವುದಿಲ್ಲ. ನಮ್ಮ ಜಾತಿ ಏನಾಗಿದೆ ಗೊತ್ತಿಲ್ವಾ? ಹೆಣ್ಣು ಮಕ್ಕಳ ಸ್ವಭಾವ ಮತ್ತೆಂತದ್ದು? ಈ ಜಾತಿ ಅಂತ ಹೇಳಿದ್ರೆ ಎಂತದ್ದು? ಸ್ತ್ರೀಲಿಂಗ. ಅದು ಜಾತಿ ಬಾಕಿಟ್ಟದ್ದಲ್ಲ. ಹೆಣ್ಣು ಜಾತಿ, ಗಂಡು ಜಾತಿ. ಹೆಣ್ಣು ಗಂಡು ಅಲ್ಲದ ಒಂದು ಜಾತಿ. ಇನ್ನೊಂದು ಯಾವುದು ಅಂತ ಮತ್ತೆ ನಿರ್ಣಯ ಮಾಡುವುದಕ್ಕೆ ತಿಳಿಯುವಂಥದ್ದು. ಸಣ್ಣ ಮಕ್ಕಳು ಪಕ್ಕ ಅರ್ಥಾಗುವುದಿಲ್ಲ ಅದು ಗಂಡ ಹೆಣ್ಣು ಅಂತ ಮತ್ತೆ ತೀರ್ಮಾನ ಆಗುದು. ಹಾಗೆ ನಾಲ್ಕು ವಿಭಾಗದಲ್ಲಿ ಉಂಟು. ಮಚ್ಚರ ಎನ್ನುವುದು ಕಟ್ಟಿಟ್ಟ ಸೊತ್ತು ಒಬ್ಬರನ್ನು ನೋಡಿದ್ರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ನಿಮ್ಮ ಹೆಂಡತಿರಲ್ಲ ಅಂತ ಭಾವನೆ ಕಂಡಿದ್ದೀರಾ ನೀವು? ನನ್ನ ಹೆಂಡತಿರು ಅಂತಲ್ಲ, ಲೋಕದಲ್ಲಿ ಯಾವ ಗಂಡು ಮಕ್ಕಳನ್ನು ಬೇಕಾದರೂ ಕೇಳಿ ನಿಮ್ಮ ಹೆಂಡತಿ ಹೇಗೆ ಅಂತ ಗೊತ್ತಿರಲು ಹೇಳ್ತಾರೆ. ಹೆಂಡತಿ ಅಂದ್ರೆ ಹೇಳಲಿಕ್ಕಿಲ್ಲ ವಿಷಯ. ನಮ್ಮ ಕೋಪ ಹರೀಕ್ಷಣ ಸ್ವಾಮಿ. ಆಮೇಲೆ ಒಟ್ಟಿಗೆ ಇರ್ತೀವಿ ನಾವು ಬೇರೆ ಹೆಂಗಸನ್ನು ಕಂಡಾಗ ಮಾತ್ರ ಪಡುವುದು ಹೌದು. ಹಾಗೆ ಮತ್ತೆ ನಮ್ಮ ನಮ್ಮಳಿಗೆ ಮಾತ್ರ ಬರಲಿಲ್ಲ. ಇಲ್ಲಲ್ಲ, ಹಾಗಿದ್ರೆ ನಿಮ್ಮ ಬೇಸರಕ್ಕೆ ಕಾರಣ ಏನು? ಕೇಳಬೇಕು ನೀವು. ಈಗ ಮಾತಾಡ್ಬೇಕು. ಎಂತದ್ದು? ಕೇಳು ಇಂದೆಮ್ಮ ಪಿನ್ನ ಪವ ಎಮ್ಮ ಪಿನ್ನ ಪವಾಯ ಗಂಧರ್ವಪತಿ ಕೇಳಿದ್ದೆಮ್ಮ ಪಿನ್ನ ಪವ ತಂದುಕೊಳ್ಳದಿರು ಕೋಪವಾಗಲೇ ದೇವ, ತಂದುಕೊಳ್ಳದಿರು ಕೋಪವಾಗಲೇ ದೇವ. ಇಂದಮ್ಮ ಮುಖವು ಕಲ್ದಿದ